ಮತ್ತು ನಾನು ಅವ್ರ ತಂದೆ ತಾಯಿನ ಕೇಳ್ತಾ ಇದ್ದೆ, ಗಿಲ್ಲಿ ನಟನಿಗೆ ಬೆಡ್ರೂಮ್ ಇಲ್ವಾ, ಯಾವ ಬೆಡ್ರೂಮ್ ಅವ್ರದ್ದು? ಏಕೆಂದರೆ ಎಷ್ಟೋ ಜನ ಕ್ಯೂರಿಯಾಸಿಟಿ ಇತ್ತು. ಒಂದು ಲಕ್ಸುರಿ ಲೈಫನ್ನು ಗಿಲ್ಲಿ ನಟ ಲೀಡ್ ಮಾಡ್ತಾ ಇದ್ದಾರೆ, ಬಹಳ ಒಂದು ಶ್ರೀಮಂತ ಕುಟುಂಬಕ್ಕೆ ಸೇರಿದಂತಹ ಗಿಲ್ಲಿ ನಟ. ಆದರೆ ಇಲ್ಲಿ ಮಾತ್ರ ಸಿಂಪಲ್ ಆಗಿದ್ದಾರೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದರೆ ನಿಜಕ್ಕೂ ಗಿಲ್ಲಿ ನಟನ ಬೆಡ್ರೂಮ್ ಯಾವ್ದು ಗೊತ್ತಾ? ನಾನು ಇವತ್ತು ತೋರಿಸ್ತಾ ಹೋಗ್ತೀನಿ. ನೀವಿಲ್ಲಿ ಗಮನಿಸ್ತಾ ಇರಬಹುದು, ಹಾಲ್ ಅಂತ ನಾವು ಏನು ಹೇಳ್ತೀವಿ, ಈ ಒಂದು ಹಾಲೇ ಗಿಲ್ಲಿ ನಟನ ಬೆಡ್ರೂಮ್. ಯಾಕೆಂತಂದರೆ ಅವ್ರ ತಂದೆನೇ ಹೇಳಿದ್ರು, ಗಿಲ್ಲಿ ನಟ ಇಲ್ಲೇ ಮಲ್ಕೊತಾ ಇದ್ದಿದ್ದಂತೆ. ಅಷ್ಟರ ಮಟ್ಟಿಗೆ, ನೀವೆಲ್ಲ ಹೇಳೋಷ್ಟು ಮಟ್ಟಿಗೆ ಶ್ರೀಮಂತ ಕುಟುಂಬ ಅಲ್ಲದೆ ಇರಬಹುದು, ಕೇವಲ ಆಸ್ತಿಯಲ್ಲಿ ಮಾತ್ರ ಅವರು ಶ್ರೀಮಂತರಲ್ಲ, ಆದರೆ ಪ್ರೀತಿ ವಿಶ್ವಾಸದಲ್ಲಿ ಎಲ್ಲರಕ್ಕಿಂತ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿಗಳು ಅಥವಾ ಕುಟುಂಬ ಯಾವುದು ಅಂತ ಅಂದರೆ ಗಿಲ್ಲಿ ನಟನ ಕುಟುಂಬ ಅಂತ ಹೇಳಬಹುದು. ನಾನು ಅವ್ರ ಫ್ಯಾಮಿಲಿಯನ್ನು ಮೀಟ್ ಮಾಡಿದಾಗ ಬಹಳ ಖುಷಿ ಆಯಿತು. ನೀವು ನೋಡ್ತಿರಬಹುದು, ಇದೇ ಗಿಲ್ಲಿ ನಟ ಮಲ್ಕೊಳ್ತಾ ಇದ್ದಂತಹ ಪ್ಲೇಸ್, ಜೊತೆಗೆ ಗಿಲ್ಲಿ ನಟನ ಬೆಡ್ರೂಮ್. ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ಸಂಜೆ ಆಗಲಿ, ಏನಾದರೂ ನಿದ್ದೆ ಮಾಡಬೇಕು, ಮಲ್ಕೊಳ್ಬೇಕು ಅಂತಂದರೆ ಇಲ್ಲಿ ನೆಲದ ಮೇಲೆ ಮಲ್ಕೊತಾ ಇದ್ದಿದ್ದು ಗಿಲ್ಲಿ ನಟ. ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅವರ ಸುಂದರವಾದ ಮನೆ ಅಂತ. ನೀವೆಲ್ಲ ಯೋಚನೆ ಮಾಡಿದಷ್ಟು ಅತಿ ದೊಡ್ಡ ಶ್ರೀಮಂತ, ಜೊತೆಗೆ ಸುಮಾರು ಒಂದು 2-3 ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅಲ್ಲಿಂದ ಸಾಕಷ್ಟು ದುಡ್ಡು ಬಂದಿದೆ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರಿ. ಆದರೆ ಅದು ನಿಜ ಆಗಿರೋದಿಲ್ಲ. ಒಬ್ಬೊಬ್ಬರ ಜೀವನ ಅಥವಾ ಒಬ್ಬೊಬ್ಬರು ಜೀವನ ಶೈಲಿ ಕೂಡ ಬಹಳ ವಿಭಿನ್ನವಾಗಿರುತ್ತೆ. ಅದೇ ರೀತಿ ಗಿಲ್ಲಿ ನಟನ ಜೀವನ ಶೈಲಿ ಕೂಡ ವಿಭಿನ್ನವಾಗಿತ್ತು. ಆದರೆ ಎಲ್ಲ ರಿಯಾಲಿಟಿ ಶೋಗಳಿಗಿಂತ ಬಹುದೊಡ್ಡ ಒಂದು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದಂಥದ್ದು ರಿಯಾಲಿಟಿ ಶೋ ಅಂತಂದರೆ ಬಿಗ್ ಬಾಸ್ ಸೀಸನ್ 12. ಇನ್ನೇನೋ ಫೈನಲ್ ಕೂಡ ಇದೆ. ಈ ಒಂದು ಫೈನಲ್ನಲ್ಲಿ ಗೆದ್ದು ಬರಲಿ ಗಿಲ್ಲಿ ಅಂತ ಎಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ. ಇನ್ನು ಅವ್ರ ತಂದೆ ತಾಯಿ ಕೂಡ ಅಷ್ಟೇ ಬಹಳ ಖುಷಿಯಲ್ಲಿದ್ದಾರೆ. ಜೊತೆಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಯಾವ ರೀತಿ ಗೊತ್ತಾಗುತ್ತೆ ಅಂತಂದರೆ, ಇನ್ನು ಬಿಗ್ ಬಾಸ್ ಬಗ್ಗೆ ಹೇಳ್ತಾ ಇದೆ, ಬಿಗ್ ಬಾಸ್ ರಿಯಾಲಿಟಿ ಶೋ ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ. ಆ ಒಂದು ವ್ಯಕ್ತಿತ್ವ ಈಗ ಎಷ್ಟರ ಮಟ್ಟಿಗೆ ಅವರ ತಂದೆ ತಾಯಿಗೆ ಖುಷಿ ಕೊಟ್ಟಿದೆ ಅಂತ ಅಂದರೆ ಬಹಳ ಖುಷಿಯಲ್ಲಿದ್ದಾರೆ ಅವ್ರ ತಂದೆ ತಾಯಿ. ಅವರು ಬರ್ತಾನೆ ಹೇಳ್ತಾ ಇದ್ರು, ನನ್ನ ಮಗ ನನಗೆ ಮಾತ್ರ ಹೆಮ್ಮೆ ತಂದಿಲ್ಲ, ಜೊತೆಗೆ ನನ್ನ ಇಡೀ ಊರಿಗೆ ಖುಷಿ ಕೊಟ್ಟಿದ್ದಾನೆ. ಯಾಕೆಂತಂದರೆ ಊರಿಗೆ ಎಂಟ್ರಿ ಆಗಿದ ತಕ್ಷಣ ಒಂದು ಪೋಸ್ಟರ್ ಕೂಡ ಕಾಣುತ್ತೆ, ಜೊತೆಗೆ ಗಿಲ್ಲಿ ನಟನ ಮನೆಗೆ ಹೋಗುವಂಥ ದಾರಿ ಅಂತ ಅಲ್ಲಿ ಒಂದು ಪೋಸ್ಟರ್ ಹಾಕಿದ್ರೆ ಎಷ್ಟು ಖುಷಿ ಆಗುತ್ತೆ ತಂದೆ ತಾಯಿಗೆ ಅಂತಂದರೆ. ಮಕ್ಕಳ ಸಾಧನೆ ಎಂಥ ತಂದೆ ತಾಯಿಗೂ ಕೂಡ ಬಹಳ ಖುಷಿ ಆಗುತ್ತೆ. ಇನ್ನು ಅವ್ರ ತಂದೆ ಮಾತನಾಡ್ತಾ ಹೇಳ್ತಾ ಇದ್ರು, ನನ್ನ ಮಗ ಬಂದಿದ ತಕ್ಷಣ 1 ತಿಂಗಳು ಇಲ್ಲಿ ಇಟ್ಕೊಂಡು ಬಿಡ್ತೀನಿ. ಯಾಕೆ ಅಂತಂದರೆ ಎಷ್ಟೋ ಜನ ಬಂದು ಹೋಗ್ತಾ ಇದ್ದಾರೆ, ನಂಗೆ ಬಹಳ ಬೇಸರ ಆಗುತ್ತೆ ಅವ್ರನ್ನೆಲ್ಲ ನೋಡಿದಾಗ. ನನಗೆ ಸ್ಟ್ರಿಕ್ಟ್ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗಿರೋದ್ರಿಂದ ಯಾರನ್ನೂ ಕೂಡ ನಾವು ಇಂಟರ್ವ್ಯೂ ಕೊಡೋಕೆ ಆಗ್ತಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ರು. ಹಾಗಾಗಿ ನನ್ನ ಮಗ ಬಂದಿದ ತಕ್ಷಣ ಮೊದಲು ನಾನು ಯಾರೆಲ್ಲ ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು ಅವರಿಗೆ ನಾನು ಮಗನ ಮೀಟ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ರು. ಆ ಒಂದು ಸರಳತೆ, ಸಜ್ಜನತೆ ನಿಜಕ್ಕೂ ಕೂಡ ಎಂಥವ್ರಿಗೆ ಆದರೂ ಕೂಡ ಬಹಳ ಖುಷಿ ಆಗುತ್ತೆ.